ಇಂಗ್ಲೆಂಡ್ನಲ್ಲಿ ಪ್ರಿನ್ಸ್ ಹವಾ ಶುರುವಾಯಿತು. ರಾಜಕುಮಾರನ ರೌದ್ರಾವತಾರಕ್ಕೆ ಬ್ರಿಟಿಷ್ ಬೌಲರ್ಗಳು ಅಕ್ಷರಶಃ ತಂಡ ಹೊಡೆದಿದ್ದಾರೆ. ಭಾರತದ ಕಪ್ತಾನನಾಗಿ ಹೊಸ ತಲೆಮಾರಿನ ಸಾಮ್ರಾಜ್ಯಕ್ಕೆ ಅಡಿಗಲ್ಲು ಹಾಕಿದ್ದ ಮೊದಲ ಪಂದ್ಯದಲ್ಲೇ ಸೆಂಚುರಿ. ಈಗ ಎರಡನೇ ಪಂದ್ಯದಲ್ಲಿ ಡಬಲ್ ಸೆಂಚುರಿ. ಬ್ಯಾಟ್ನಲ್ಲೇ ಆಂಗ್ಲರ ಸೊಕ್ಕಡಗಿಸಿದ ಶುಭ್ಮನ್ ಗಿಲ್ ಹೊಸ ಚರಿತ್ರೆಯನ್ನೇ ಸೃಷ್ಟಿಸಿದ್ದಾರೆ. ಹಾಗೆ ಬೌಲಿಂಗ್ನಲ್ಲೂ ಕೂಡ ಇಂಗ್ಲೆಂಡ್ ಪಡೆ ಚೆಂಡಾಡಿದ್ದಾರೆ. ಎಡ್ಜ್ ಬಾಸ್ಟನ್ನಲ್ಲಿ ನಡೀತಾ ಇರುವಂಥ ಎರಡನೇ ಪಂದ್ಯದ ಎರಡನೇ ದಿನದಲ್ಲಿ ನಡೆದಂಥ ರೋಚಕ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಾಟ್ ಎ ಕಾನ್ಫಿಡೆನ್ಸ್, ವಾಟ್ ಎ ಪರ್ಫಾರ್ಮೆನ್ಸ್. ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ಶುಭ್ಮನ್ ಗಿಲ್ ಇಂಗ್ಲೆಂಡ್ ಬೌಲರ್ಗಳನ್ನು ಅಕ್ಷರಶಃ ಗಿರ್ಗಿಟ್ಲೆ ಆಡಿಸಿದ್ರು. ಮೊದಲ ದಿನದಾಟದಲ್ಲಿ ಸೆಂಚುರಿ ಸಿಡಿಸಿ ಅಬ್ಬರಿಸಿದ್ದ ಗಿಲ್ ಎರಡನೇ ದಿನದಾಟದಲ್ಲೂ ಕೂಡ ಅದೇ ಗ್ರಿಪ್ನಲ್ಲೇ ಬ್ಯಾಟ್ ಬೀಸಿದ್ರು. ಡಬಲ್ ಸೆಂಚುರಿ ಬಾರಿಸಿ ಆಂಗ್ಲರನ್ನ ಅಟ್ಟಾಡಿಸಿ ಹೊಡೆದ್ರು. ಇಂಗ್ಲೆಂಡ್ ನೆಲದಲ್ಲಿ ಇತಿಹಾಸ ಸೃಷ್ಟಿಸಿದ ಶುಭ್ಮನ್ ಗಿಲ್. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಗುರುವಾರ ಪಂದ್ಯದ ಎರಡನೇ ದಿನದಾಟದಲ್ಲಿ ಟೀಂ ಇಂಡಿಯಾ ಅಕ್ಷರಶಃ ಡಾಮಿನೇಟ್ ಮಾಡಿತ್ತು. ಮೊದಲ ಇನ್ನಿಂಗ್ಸ್ನಲ್ಲಿ 587 ರನ್ಗಳ ಬೃಹತ್ ಮೊತ್ತವನ್ನು ದಾಖಲು ಮಾಡಿತ್ತು. ನಾಯಕ ಶುಭ್ಮನ್ ಗಿಲ್ ಭಾರತ ಪರ ಅದ್ಭುತ ಪ್ರದರ್ಶನ ನೀಡಿ 269 ರನ್ಗಳ ದಾಖಲೆಯ ಇನ್ನಿಂಗ್ಸ್ ಅನ್ನು ಆಡಿದ್ದಾರೆ. ಇದು ಇಂಗ್ಲೆಂಡ್ ನೆಲದಲ್ಲಿ ಭಾರತೀಯ ಬ್ಯಾಟರ್ ಒಬ್ಬನಿಂದ ಬಂದ ಅತಿ ಹೆಚ್ಚು ವೈಯಕ್ತಿಕ ಸ್ಕೋರ್ ಆಗಿದೆ. ಗುರುವಾರ ಭಾರತ ತಂಡ 5 ವಿಕೆಟ್ಗಳ ನಷ್ಟಕ್ಕೆ 310 ರನ್ಗಳ ಸ್ಕೋರ್ನೊಂದಿಗೆ ಎರಡನೇ ದಿನದ ಆಟವನ್ನು ಆರಂಭ ಮಾಡಿತ್ತು. ಈ ವೇಳೆ ಗಿಲ್ 114 ಮತ್ತು ರವೀಂದ್ರ ಜಡೇಜಾ 41 ರನ್ಗಳೊಂದಿಗೆ ತಮ್ಮ ಇನ್ನಿಂಗ್ಸ್ ಅನ್ನು ಮುಂದುವರಿಸಿದ್ರು. ಮೊದಲ ಸೆಷನ್ ವೇಳೆಗೆ ಇಬ್ಬರ ಪಾರ್ಟ್ನರ್ಶಿಪ್ ಇಂದ ಬಿಗ್ ಸ್ಕೋರ್ ಬಂತು. ಜಡೇಜಾ 137 ಎಸೆತಗಳಲ್ಲಿ 10 ಬೌಂಡ್ರಿ 1 ಸಿಕ್ಸರ್ಗಳ ಸಹಿತ 89 ರನ್ಗಳನ್ನು ಗಳಿಸಿದ್ರು. ಕೇವಲ 11 ರನ್ಗಳಿಂದ ಶತಕ ವಂಚಿತರಾದರು. ಆದರೆ ನಾಯಕ ಗಿಲ್ ಜೊತೆಗೂಡಿ 203 ರನ್ಗಳ ಜೊತೆಯಾಟ ನಡೆಸಿದ್ರು. ಇದು ಭಾರತ ಬೃಹತ್ ಇನ್ನಿಂಗ್ಸ್ಗೆ ಕಾರಣರಾದರು. ಇನ್ನು ಜಡೇಜಾ ಔಟ್ ಆದ ಬಳಿಕ ಗಿಲ್ ತಮ್ಮ ಸಿಡಿಲಬ್ಬರದ ಆಟವನ್ನ ಮುಂದುವರಿಸಿದ್ರು. ನಾಯಕ ಗಿಲ್ಗೆ ಸಾಥ್ ನೀಡಿದ ಸುಂದರ್. ಇನ್ನು ಜಡ್ಡು ಔಟ್ ಆದ ಬಳಿಕ 7ನೇ ವಿಕೆಟ್ ಜೊತೆಯಾಟದಲ್ಲಿ ವಾಷಿಂಗ್ಟನ್ ಸುಂದರ್ ಜೊತೆಗೆ 144 ರನ್ಗಳನ್ನ ಭರ್ಜರಿ ಜೊತೆಯಾಟವಾಡಿದ್ರು. ವಾಷಿಂಗ್ಟನ್ ಸುಂದರ್ 103 ಎಸೆತಗಳಲ್ಲಿ 3 ಬೌಂಡ್ರಿ 1 ಸಿಕ್ಸರ್ಗಳ ಸಹಿತ 42 ರನ್ ಗಳಿಸಿ ಜೋ ರೂಟ್ಗೆ ವಿಕೆಟ್ ಒಪ್ಪಿಸಿದ್ರು. ಅಷ್ಟರಲ್ಲಿ 200 ರನ್ಗಳ ಗಡಿ ದಾಟಿ ತ್ರಿಶತಕ ಸಿಡಿಸುವ ಭರವಸೆಯಲ್ಲಿ ಗಿಲ್ ಬ್ಯಾಟಿಂಗ್ ಮುಂದುವರಿಸಿದ್ರು. 311 ಎಸೆತಗಳಿಗೆ ದ್ವಿಶತಕವನ್ನು ಬಾರಿಸಿದ ಗಿಲ್ ಅನಂತರ 86 ಎಸೆತಗಳಲ್ಲಿ 69 ರನ್ ಗಳಿಸಿದ್ರು. ಆದರೆ 269 ರನ್ ಗಳಿಸಿದ್ದ ವೇಳೆ ಜೋಶ್ ಟಂಗ್ ಬೌಲಿಂಗ್ನಲ್ಲಿ ಕ್ರಾಲಿಗೆ ಕ್ಯಾಚ್ ನೀಡಿ ಔಟ್ ಆದರು. ಆ ಬಳಿಕ ಆಕಾಶ್ದೀಪ್ 6, ಮೊಹಮ್ಮದ್ ಸಿರಾಜ್ 8 ರನ್ ಗಳಿಸಿ ಔಟ್ ಆಗೋ ಮೂಲಕ ಭಾರತದ ಇನ್ನಿಂಗ್ಸ್ಗೆ ತೆರೆ ಬಿದ್ದಿತ್ತು. ಬೃಹತ್ ಟಾರ್ಗೆಟ್ ಬೆನ್ನತ್ತಿದ ಇಂಗ್ಲೆಂಡ್ಗೆ ಆಘಾತ. ಇನ್ನು ಭಾರತ ನೀಡಿದಂಥ 587 ರನ್ಗಳನ್ನ ಬೆನ್ನತ್ತಿದಂಥ ಆತಿಥೇಯ ಇಂಗ್ಲೆಂಡ್ ತಂಡ ಆರಂಭದಲ್ಲೇ ಮುಗ್ಗರಿಸಿದೆ. ತಂಡದ ಮೊತ್ತ 25 ರನ್ ಆಗುವಷ್ಟರಲ್ಲಿ ಕಳೆದ ಪಂದ್ಯದಲ್ಲಿ ಶತಕ ಸಿಡಿಸಿದ್ದ ಬೆನ್ ಡಕೆಟ್ ಹಾಗೆ ಓಲಿ ಪೋಪ್ ಖಾತೆಯನ್ನೇ ತೆರೆಯದೆ ಆಕಾಶ್ದೀಪ್ ಬೌಲಿಂಗ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಎಸೆತಗಳಲ್ಲಿ ಔಟ್ ಆದರು. 30 ಎಸೆತಗಳಲ್ಲಿ 3 ಬೌಂಡ್ರಿ ಸಹಿತ 19 ರನ್ ಗಳಿಸಿದ್ದ ಜಾಕ್ ರಾಲೆ ಮೊಹಮ್ಮದ್ ಸಿರಾಜ್ ಬೌಲಿಂಗ್ನಲ್ಲಿ ಕರುಣ್ ನಾಯರ್ಗೆ ಕ್ಯಾಚ್ ನೀಡಿದರು. ಪ್ರಸ್ತುತ ಅನುಭವಿ ಜೋ ರೂಟ್ ಅಜೇಯ 18 ಹಾಗೆ ಹ್ಯಾರಿ ಬ್ರೂಕ್ ಅಜೇಯ 30 ರನ್ ಗಳಿಸಿ 3ನೇ ದಿನಕ್ಕೆ ಬ್ಯಾಟಿಂಗ್ ಅನ್ನು ಮುಂದುವರಿಸಲಿದ್ದಾರೆ. ಸದ್ಯ 77 ರನ್ಗಳಿಗೆ 3 ವಿಕೆಟ್ ಕಳ್ಕೊಂಡಿರುವಂತಹ ಇಂಗ್ಲೆಂಡ್ ತಂಡ 3ನೇ ದಿನ ಬ್ಯಾಟಿಂಗ್ ಅನ್ನು ಕಂಟಿನ್ಯೂ ಮಾಡಲಿದೆ. ಆದರೆ ಕಡಿಮೆ ಸ್ಕೋರ್ಗೆ ಎಲ್ಲ ವಿಕೆಟ್ಗಳು ಉರುಳಿದ್ರೆ ಟೀಂ ಇಂಡಿಯಾಗೆ ಫಾಲೋ ಆನ್ಗೆ ಕರೆಯುವಂಥ ಅವಕಾಶ ಇದೆ. ಅಂದರೆ ಉಳಿದಿರುವಂಥ ರನ್ಸ್ನ ಮತ್ತೆ ಚೇಸ್ ಮಾಡೋಕೆ ಅವಕಾಶವನ್ನು ಕೊಡೋದು. ಆಗ ಭಾರತಕ್ಕೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇಂಗ್ಲೆಂಡ್ ಬ್ಯಾಟರ್ಸ್ನ ಆದಷ್ಟು ಬೇಗ ಔಟ್ ಮಾಡಬೇಕು ಅಷ್ಟೇ. ನಮಸ್ಕಾರ.